ಮುಖ್ಯಮಂತ್ರಿಗಳ ತವರೂರು ಮೈಸೂರು ಜಿಲ್ಲೆ ಸಾಂಸ್ಕೃತಿಕ ನಗರಿ ಅಂತೇಳಿ ಏನು ಕರಿತೀವಿ. ಆ ಒಂದು ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಸಾಗರ ಗ್ರಾಮದಲ್ಲಿ ಇವತ್ತು ಆಗಿರ್ತಕ್ಕಂಥ ಘಟನೆ ಏನಿದೆ, ಸಾಮಾಜಿಕ ಬಹಿಷ್ಕಾರ ನಿಜಕ್ಕೂ ಸಹ ಖಂಡನೀಯವಾದಂಥ ಒಂದು ವಿಚಾರ. ಯಾಕೆಂದರೆ ಅಲ್ಲಿನ ಒಂದು ಎಸ್.ಎಂ. ನಂಜೇಗೌಡ ಮತ್ತು ಅವರ ಹೆಂಡತಿ ದೊಡ್ಡತಾಯಮ್ಮರವರುಗಳು ಸುಮಾರು 50-60 ವರ್ಷಗಳಿಂದ ಮನೆ ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಕ್ಕಂಥ ಏನು ಸೈಟ್ ಇದೆ, ಆ ಸೈಟು ಸರ್ಕಾರಿ ಖರಾಬ್ ಸೈಟು. ಅದು ಸಾರ್ವಜನಿಕರು ಸೇರ್ತಕ್ಕಂಥ ಆಸ್ತಿ, ಅದು ನಮ್ಮ ಆಸ್ತಿ, ನಮಗೆ ಸೇರಬೇಕಾದಂಥ ಆಸ್ತಿ. ಕೂಡಲೇ ನೀವು ಆ ಬಿಲ್ಡಿಂಗ್ ತೆರವುಗೊಳಿಸಬೇಕು. ತಪ್ಪದಲ್ಲಿ ನಿಮ್ಮನ್ನು ನಾವು ಬುಲ್ಡೇಜರ್ ತಂದು ಬುಲ್ಡೇಜರ್ನಲ್ಲಿ JCB ಮುಖಾಂತರ ಕೆಲಸ ಮಾಡ್ತಕ್ಕಂಥದ್ದನ್ನು ಮಾಡ್ತೇವೆ ಅಂಥೇಳಿ ಆ ಒಂದು ತೆರವುಗೊಳಿಸ್ತನಕನೂ ಸಹ ನಿಮಗೆ ಸಾಮಾಜಿಕ ಬಹಿಷ್ಕಾರವನ್ನು ಹಾಕ್ತೇವೆ. ಆ ಬಹಿಷ್ಕಾರದಿಂದ ಯಾರೂ ಸಹ ಗ್ರಾಮದ ಜನರು ಯಾರೂ ಸಹ ಅವ್ರ ಜೊತೆ ಸಹಕಾರವನ್ನು ಕೊಡಬಾರ್ದು. ಯಾವುದೇ ಮಿಲ್ಗಳಲ್ಲಿ ಅವ್ರಿಗೆ ರೇಷನ್ಗಳನ್ನು ಮಿಲ್ ಮಾಡಿಸೋದಕ್ಕೆ ಅವಕಾಶಗಳು ಕೊಡಬಾರ್ದು, ನೀರುಗಳನ್ನು ಕೊಡಬಾರ್ದು, ಮತ್ತು ಅಂಗಡಿ ಮುಗ್ಗಟ್ಟುಗಳಲ್ಲಿ ದಾಸ್ತಾನುಗಳನ್ನು ಕೊಡಬಾರ್ದು ಅಂತೇಳಿ ಒಂದು ಆದೇಶವನ್ನು ಮಾಡಿರ್ತಕ್ಕಂಥದ್ದಿದೆ. ಅದು ನಿಜಕ್ಕೂ ಸಹ ಒಂದು ಸಾಮಾಜಿಕವಾದಂಥ ಬಹಿಷ್ಕಾರ, ಒಂದು ಸಾಮಾಜಿಕವಾದಂಥ ಪಿಡುಗು. ಅದನ್ನು ಖಂಡನೀಯವಾದಂಥ ಕೆಲಸ, ಆ ಖಂಡನೀಯವಾದಂಥ ಕೆಲಸವನ್ನು ಇವತ್ತು ನಾವು ಖಂಡಿಸ್ತಕ್ಕಂಥದ್ದನ್ನು ಮಾಡ್ತಾಯಿದ್ದೇವೆ. ಕೂಡಲೇ ಈಗ ಆಲ್ರೆಡಿ ಆ ವಿಚಾರವಾಗಿ ಜಿಲ್ಲಾಧಿಕಾರಿಗಳಿಗೆ, ತಹಶೀಲ್ದಾರ್ಗೆ, ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಗಳನ್ನು ಕೊಟ್ಟು ದೂರುಗಳನ್ನು ಕೊಟ್ಟಿದ್ದರೂ ಸಹ ಯಾವುದೇ ರೀತಿ ಪ್ರಯೋಜನಗಳಾಗಿಲ್ಲ. ಅಧಿಕಾರಿಗಳು ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿ ಹೇಳಿಕೆಗಳನ್ನು ಪಡೆದು ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥದ್ದಕ್ಕೆ ಮುಂದಾಗಿಲ್ಲ. ಹಾಗಾಗಿ ಕೂಡಲೇ ಅಧಿಕಾರಿಗಳು ಕೂಡಲೇ ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿ ನಂಜೇಗೌಡರು ಮತ್ತು ಅವರ ಹೆಂಡತಿ ದೊಡ್ಡತಾಯಮ್ಮರವರ ಹೇಳಿಕೆಗಳನ್ನು ಪಡೆದು ಅವ್ರಿಗೆ ನ್ಯಾಯ ಕೊಡಿಸೋಕ್ಕಂಥದ್ದಕ್ಕೆ ಮುಂದಾಗಬೇಕು. ಮತ್ತು ಸಾಮಾಜಿಕ ಬಹಿಷ್ಕಾರ ಹಾಕಿರ್ತಕ್ಕಂಥದ್ದೇನಿದೆ ಅದನ್ನು ವಾಪಸ್ ಪಡಿತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಇಲ್ಲದಿದ್ದರೆ ನಾವು ತಾಲೂಕು ದಂಡಾಧಿಕಾರಿಗಳ ಕಚೇರಿಯಿಂದ ಆ ಒಂದು ಸಾಗರ ಗ್ರಾಮಕ್ಕೆ ಪಾದಯಾತ್ರೆ ಮಾಡುವುದರ ಮೂಲಕ ಈ ಒಂದು ಸಾಮಾಜಿಕ ಬಹಿಷ್ಕಾರದ ಪಿಡುಗೇನಿದೆ ಇದನ್ನು ಹೋಗಲಾಡಿಸೋದಕ್ಕೆ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಹೋರಾಟಕ್ಕೆ ಅಣಿಯಾಗಬೇಕಾಗುತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. 15 ದಿವಸದಲ್ಲಿ ಕರಾಸ್ಬಿಟ್ಟು ನ್ಯಾಯಕ್ಕೆ ಕಳಿಸಿ ಗೌಡ್ರ ಅಂದರು, ಕಳಗಿಸ್ತಾವ. ಅಲ್ಲಿ ಎಲ್ಲ ಸೇರಿದ್ರು ಯಜಮಾನ್ರುಗಳು. ಹೇಳ್ಬಿಟ್ಟು ಏನು ಗೌಡ್ರೆ ಮನ ಬುಡ್ನಿಲ್ವಲ್ಲ, ಮನ ಬುಡಿ ಅಂದರು. ಬಿಡೋಕ್ಕಾಗಲ್ಲ ಕಣಪ್ಪ, ನಾನು ಇದ್ದರು ಅಲ್ಲೇ ಸತ್ರು ಅಲ್ಲೇ, ನಾನು ಎಲ್ಲಿ ಮನ ಬಿಡೋಕ್ಕಾದ್ದು, ನಾನು ಈಗ ಹೋಗಿ ಕಟ್ಕೊಂಡು ಇರೋಕ್ಕಾದ್ದ ಅಂದರು. ನಮ್ಗೆ ಅದೊಂದು ಗೊತ್ತಿಲ್ಲ, ಮುಂದಾಣಿಕೆ ಮಾಡ್ಬೇಕಾಯ್ತದ. ನೀವೇನು ಕಾರಣ ಬಿಡಲ್ಲ ಅನ್ನೋಕೆ ಏನು ಕಾರಣ ಅಂದರು. ಎಲ್ಲನೂ ಮಾಡೀನಿ ಕಣಯ್ಯ, ಕಂದಾಯ ಕೌಳು ಕಟ್ಟೆಲ್ಲ ನೀವು ಕಟ್ಟಿವಿ ಮಾಡೀವಿ ಎಲ್ಲ ಸಯರ್ಜಿತ ಅಂತ ಹೇಳೋ ಗಂಟ ಹಂಗಾಗಲ್ಲ, ನೀವು ಪೋಕ್ಲನ್ನು ತೆಗೆದು ಅಗಸ್ತೀವಿ, ದಬಾಕ್ತೀವಿ, JCB ತಂದು ಮುಗಿಸ್ತೀವಿ ಅಂತ ಹೇಳಿ. ಅಷ್ಟಕ್ಕೆ ನಮ್ಮ ಗೌಡ್ರು ಎದ್ದು ನಿಂತ್ಕೊಂಡ್ರು. ಯಾರೂ ರಕ್ಷಣೆ ಕೊಡ್ನಿಲ್ಲ. ನಮ್ಮ ಗೌಡ್ರು ಬರ್ತಾಯಿದ್ರು, ಕಟ್ ಮಾಡಿ ಬಿಸಾಕಿ. ಬಂದು ಅಂಗಡಿಗೆ ಓದಿ, ನಾನು ದೇವಲ್ಲಮ್ಮನ ಅಂಗಡಿಗೆ ಓದಿ, ಪಕ್ಕ ನಮ್ಗೆ ಅದು ಹತ್ತಿರ ಸ್ವಲ್ಪ ಹೋಗಿ ಸಾಮಾನು ಕೊಡಲ್ಲ ತಾಯಿ ಅಂದರು. ಯಾಕಮ್ಮ ಅಂದು, ನಿಮಗೆ ಕೊಡಬೇಡಿ ಅಂತ ಹೇಳಾರ, ನಂಜೇಗೌಡ್ರ ಮನೆಯವ್ರು ಮಾತಾಡಿಸ್ಬೇಡಿ ಅಂತ ಹೇಳಾರ, ನಾವು ಏನು ಮಾಡವೆ, 10,000 ರೂಪಾಯಿ ದಂಡ ಅಂದರು. ಸರಿ ಬಂದ್ಬಿಟ್ಟು ಮಿಲ್ಗೆ ಹೋದಿ. ಮಿಲ್ಲಲ್ಲೂ ಹಂಗೆ, ಅಕ್ಕ ಇವಾಗ ಮಾಡಲ್ಲ ಅಂದರು. ಮುಸುಗಿನ ಜೋಳ ಹಾಕಿದಾರೆ, ಇಲ್ಲ ನಮ್ಮದು ಹಾಕ್ಯವಂದ್ರು. ಇಲ್ಲ ಬಿಡಿ ಒಂದು ಇಬ್ಬರು ಬರಲಿ ಅಂದರು. ಅವ್ರು ಬರ್ಲಿಲ್ಲ. ಹಾಕವ ಮುಸುಗು ಜೋಳ ಹಾಕಿರೋಕ್ಕೆ ನಮ್ಮನ್ನು ಹಾಕೋದ್ನಿ ಅಂತಂದು ಹೋದವರು ಒಳಗೆ ಹೋದ್ರು, ಈಚೆಗೆ ಬರಲಿಲ್ಲ. ಎದ್ದು ಬಂದ್ಬಿಟ್ಟು ಕೆಲವು ಜನ ಎಲ್ಲ ಹೋಯ್ತಾ ಬತ್ತ ಮಾತಾಡ್ತಾಯಿದ್ರು. ಅಯ್ಯೋ ಅದಕ್ಕೆ ಆ ಬೀದಿಲೆಲ್ಲ ಸಾರದ್ರಲ್ಲ, ಈ ಬೀದಿಲೆಲ್ಲ ಸಾರದ್ರಲ್ಲ, ಗೌಡ್ಗಳ ಮನೆಗೆ ಏಳಿಸ್ತಾರಲ್ಲ ಅಂದರು. ಅಕ್ಕಪಕ್ಕದವ್ರು ಕರಿಬೇಕಲ್ಲ, ಕರಕ್ಕೆ ಹೇಳಗಂಟ ಅಯ್ಯೋ ನಿಮ್ಗೆ ಕಟ್ ಮಾಡಿಬಿಟ್ಟಾರ, ಬಹಿಷ್ಕಾರ ಹಾಕಾರ. ನಮ್ಗೆ ಬಹಿಷ್ಕಾರ ಹಾಕಾರ. ನಮ್ಗೆ ಎಲ್ಲ ಬೀದಿಗೂ ಹಾಕ್ಸಿ ನಮಗೂ ಮನೆಗೂ ಇಳಿಸ್ಯಾರ. ನಂಜೇಗೌಡ್ರ ಮಾತವ್ರಿಗೆ ಯಾರೂ ಹೋಗಂಗಿಲ್ಲ, 10,000 ರೂಪಾಯಿ ಫೈನು ಅಂತ. ಅದನ್ನ ನಮ್ಗೆ ನ್ಯಾಯ ದೊರಕಿಸ್ಕೊ.